See here, problem solving methodologies. Problem solving methodology is a technique where we can implement the logical steps to solve the given problem or various operations like search and sort. ಓಕೆ, ಫಸ್ಟ್ ಇಯರಲ್ಲಿ ನಿಮಗೆ ಆಗಿದೆ ಇದು ಆಲ್ರೆಡಿ. ನೀವು ಸಿಂಪಲ್ ಪ್ರೋಗ್ರಾಮನ್ನು ಹೇಗೆ ಸಾರ್ಟ್ ಔಟ್ ಮಾಡೋದು, ಹೇಗೆ ನೀವು ಸಾಲ್ವ್ ಮಾಡೋದು ಅನ್ನೋದನ್ನು ಅಲ್ಗಾರಿಥಮ್ ಮತ್ತು ಫ್ಲೋ ಚಾರ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಿದ್ರಿ. ಆದರೆ ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಅಂತಂದರೆ ಸರ್ಚಿಂಗ್ ಮತ್ತು ಸಾರ್ಟಿಂಗ್ ಎಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣಂತೆ. ಓಕೆ, ಸೇಮ್ ಡೆಫಿನೇಷನ್. See here, sorting. The process of arranging the set of element either in ascending order or descending order. Okay, process of sorting ಅಂತಂದರೆ ಏನರ್ಥ? ಸೆಟ್ ಆಫ್ ಎಲಿಮೆಂಟ್ಸನ್ನು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೊಟ್ಟಂಥ ಸೆಟ್ ಆಫ್ ಎಲಿಮೆಂಟ್ಸನ್ನು ಏನು ಮಾಡೋದು? ಸಾರ್ಟ್ ಮಾಡೋದು ಅಂತಂದರೆ ಅರೇಂಜ್ ಮಾಡೋದು. ಅದಕ್ಕೆ ನಾವು ವೇರಿಯಸ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಇನ್ಸರ್ಷನ್ ಸಾರ್ಟ್, ಬಬಲ್ ಸಾರ್ಟ್ ಮತ್ತು ಕ್ವಿಕ್ ಸಾರ್ಟ್. ಇದರಲ್ಲಿ ಬಬಲ್ ಸಾರ್ಟ್ ನಿಮಗೆ ಫಸ್ಟ್ ಇಯರ್ ಆಗಿದೆ. ಟುಡೇ ವಿ ವಿಲ್ ಸಿ ದಿ ಇನ್ಸರ್ಷನ್ ಸಾರ್ಟ್. ಅಲ್ಗಾರಿಥಮ್ ಫಾರ್ ಇನ್ಸರ್ಷನ್ ಸಾರ್ಟ್. ಇದರಲ್ಲಿ ನೋಡಿ, ಸ್ಟೆಪ್ 1 ಫಾರ್ i ಈಕ್ವಲ್ಸ್ ಟು 1 to n-1. ಸ್ಟೆಪ್ 2 j ಈಕ್ವಲ್ಸ್ ಟು i ಅದು, ವೈಲ್ j ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ಸ್ ಟು 1. ಇಫ್ a of j ಗ್ರೇಟರ್ ದೆನ್ a of j-1, a of j-1 ಈಕ್ವಲ್ಸ್ ಟು temp, j ಈಕ್ವಲ್ಸ್ ಟು j-1, ವೈಲ್ ಎಂಡ್ ಫಾರ್ ಎಂಡ್. ಸಿ ದಿ ಲಾಜಿಕ್. ಫಾರ್ ಆದ ಮೇಲೆ ಜೆ ಈಕ್ವಲ್ಸ್ ಟು ಐ ಅಂತ ಹೇಳಿದೆ ಅಲ್ವಾ? ಅಂತಂದರೆ ಏನರ್ಥ? ಇಟ್ ವಿಲ್ ಟೇಕ್ ಎವ್ರಿ ಸ್ಟೆಪ್ ದ ಫಸ್ಟ್ ಎಲಿಮೆಂಟ್. ಓಕೆ, in each and every step it will start the comparison of the remaining elements from the ಫಸ್ಟ್ ಎಲಿಮೆಂಟ್ ಆಫ್ ದಿ ಎರೆ ಓನ್ಲಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ. ಓಕೆ, ನಂತರ ಮತ್ತೆ ವೈಲ್ ಜೆ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿದೆ ಅಲ್ವಾ? ಯಾಕೆ ಅಂತಂದರೆ ವೈಲ್ ಜೆ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ಸ್ ಟು 1 ಅಂತಂದರೆ ಫಸ್ಟ್ ಪೊಸಿಷನಲ್ಲಿ ಇರ್ತಕ್ಕಂಥ ಎಲಿಮೆಂಟ್. ಓಕೆ, ಜೆ ಅಂತಂದರೆ ಏನು? ಫಸ್ಟ್ ಎಲಿಮೆಂಟ್ ಪೊಸಿಷನ್. ಎಲಿಮೆಂಟ್ ಫಸ್ಟ್ ಪೊಸಿಷನಲ್ಲಿ ಇರ್ತಕ್ಕಂಥದ್ದು ಎಲಿಮೆಂಟ್ ಅದು ಏನು? ಜೆ ಈಕ್ವಲ್ ಆಗಿ ಇರಬೇಕು. ಅಂದರೆ ಸ್ಮಾಲರ್ ಎಲಿಮೆಂಟ್ ವಿಲ್ ಕಮ್ ಫಸ್ಟ್. ಯಾಕೆ ಅಂತಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ಏನಂತ? ಇಫ್ ಎ ಆಫ್ ಜೆ ಈಸ್ ಲೆಸ್ಸರ್ ದೆನ್ ಎ ಆಫ್ j-1. ಓಕೆ, ಫಾರ್ ಎಕ್ಸಾಂಪಲ್ ಎ ಆಫ್ ಜೆ ಅಂತಂದರೆ ಇಲ್ಲಿ 1 ಇದೆ ಆಲ್ರೆಡಿ. ಎ ಆಫ್ 1 ಈಸ್ ಎ ಆಫ್ j-1. ಜೆ ಅಂತಂದ್ರೆ ಏನು? ಐ, 1 ಇಟ್ ಸೆಲ್ಫ್. 1 - 1 ಈಸ್ 0. j1 ಲೆಸ್ಸರ್ ದೆನ್ ಎ ಆಫ್ 0. ಎ ಆಫ್ 0ಕ್ಕಿಂತ ಚಿಕ್ಕದಿದ್ದರೆ, ಓಕೆ, ನೆಕ್ಸ್ಟ್ ಎಲಿಮೆಂಟ್ ಎ ಆಫ್ 1ನಲ್ಲಿ ಇರ್ತಕ್ಕಂಥ ಎಲಿಮೆಂಟು ಎ ಆಫ್ 0ಕ್ಕಿಂತ ಚಿಕ್ಕದಿದ್ದರೆ ಏನಾಗ್ತದೆ ಹೇಳಿ? ಎ ಆಫ್ 1ನಲ್ಲಿ ಇರತಕ್ಕಂಥ ಎಲಿಮೆಂಟು ಮೇಲೆ ಹೋಗಬೇಕು, ಎ ಆಫ್ 0ದಲ್ಲಿ ಇರ್ತಕ್ಕಂಥ ಎಲಿಮೆಂಟು ಕೆಳಗಡೆ ಬರಬೇಕು. ಅದಕ್ಕೆ ಅಲ್ಲಿ ಟೆಂಪ್ ಅನ್ನೋ ವೇರಿಯೇಬಲನ್ನು ಯೂಸ್ ಮಾಡಿರೋದು. ನಂತರ ವೈಲು ಫಸ್ಟಿಗೆ ಎಂಡ್ ಆಗುತ್ತೆ, ಫಾರು ನೆಕ್ಸ್ಟ್ ಎಂಡ್ ಆಗುತ್ತೆ. ಸಿ-ಆರ್ ಅಂತಂದರೆ ಫಸ್ಟಿಗೆ ಎಲ್ಲ ಎಲಿಮೆಂಟ್ಗಳನ್ನು ಚೆಕ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಸ್ಟಾರ್ಟಿಂಗಿಂದ ಏನು ಮಾಡುತ್ತೆ? ಫಸ್ಟ್ ಎಲಿಮೆಂಟಿಂದ ಮತ್ತೆ ಪುನಃ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಬರುತ್ತೆ. ಸಿ ಇನ್ಸರ್ಷನ್ ಸಾರ್ಟ್. In insertion sort, the array which is partially sorted, the elements will be moved from unsorted part to sorted part. Okay, see here 3, 7. Please see row wise, not column wise. Row wise ನೋಡಿ, column wise ನೋಡೋದಲ್ಲ.
3, 7, 4, 9, 5, 2, 6, 1. This is the given array. Okay, here 3 and 7 are sorted and remaining part are unsorted. So star and underscore, okay, star and underline, it is indicating that comparing elements ಅನ್ನು ಏನು ಮಾಡುತ್ತೆ, ಅದು ಇಂಡಿಕೇಟ್ ಮಾಡ್ತಾ ಇದೆ. ಸಾರಿ. ನೆಕ್ಸ್ಟು binary search. Binary search is a method where the given array split into two parts and search the element. If the element is smaller than searching element, then it search from the right part, else it will be searched from left part of the array. ಓಕೆ, ಬೈನರಿ ಸರ್ಚಲ್ಲಿ ಏನಾಗುತ್ತಂತೆ, ಕೊಟ್ಟ ಎರೆ ಎರಡು ತುಂಡಾಗುತ್ತೆ ಅಂತಂದರೆ ನಾಟ್ ಈಕ್ವಲ್. ಓಕೆ, sometimes it will become equal part and sometimes not equal. So here you have to write it will become two parts. ಓಕೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಏನು ಈಕ್ವಲ್ ಪಾರ್ಟ್ ಅಂತೇಳಿ ಹೇಳ್ತಾ ಇಲ್ಲ, ಅನ್ಈಕ್ವಲ್ಲು ಆಗ್ಬೋದು, ಈಕ್ವಲ್ ಪಾರ್ಟು ಆಗ್ಬೋದು. ಓಕೆ, ನೆಕ್ಸ್ಟು ಸರ್ಚ್ ಮಾಡ್ತಕ್ಕಂತಹ ಎಲಿಮೆಂಟ್ ಏನಿದೆಯೋ ಅದು ಕೊಟ್ಟಂತಹ ನಮ್ಮ ಎರೆಯ ಮಿಡಲ್ ಎಲಿಮೆಂಟ್. ಓಕೆ, ದ ಮಿಡಲ್ ಎಲಿಮೆಂಟ್ ಆಫ್ ದಿ ಎರೆ ಈಸ್ ಸ್ಮಾಲರ್ ದೆನ್ ದಿ ಸರ್ಚಿಂಗ್ ಎಲಿಮೆಂಟ್ ಇದ್ದರೆ ಅಪ್ಪರ್ ಪಾರ್ಟ್ ಆಫ್ ದಿ ಎರೆ ವಿಲ್ ಅಂತಂದರೆ ರೈಟ್ ಪಾರ್ಟ್ ಆಫ್ ದಿ ಎರೆ ವಿಲ್ ಬಿ ಸರ್ಚ್ಡ್ ಫಸ್ಟ್. ನೆಕ್ಸ್ಟ್ ರೈಟ್ ಪಾರ್ಟ್. ಒಂದು ವೇಳೆ ಎಲಿಮೆಂಟ್ ಈಸ್ ಗ್ರೇಟರ್ ದೆನ್ ಮಿಡಲ್ ಎಲಿಮೆಂಟ್, ಸರ್ಚ್ ಮಾಡ್ತಕ್ಕಂಥ ಎಲಿಮೆಂಟೇ ಮಿಡಲ್ ಎಲಿಮೆಂಟ್ಗಿಂತ ದೊಡ್ಡದಿದ್ದರೆ ಲೋವರ್ ಪಾರ್ಟ್ ಏನಾಗುತ್ತೆ, ಸರ್ಚ್ ಆಗುತ್ತೆ. ಗೊತ್ತಾಯ್ತಾ? ನೋಡೋಣಂತೆ ನೆಕ್ಸ್ಟ್ ಅಲ್ಗಾರಿಥಮ್. ಸೆಟ್ ಬಿ ಈಕ್ವಲ್ಸ್ ಟು 0, ಇ ಈಕ್ವಲ್ಸ್ ಟು n-1, ಲೊಕೇಶನ್ ಈಕ್ವಲ್ಸ್ ಟು -1. ಬಿ ಅಂತಂದರೆ 0 ಅಂತಂದರೆ ಬಿಗಿನಿಂಗ್, ಇ ಈಕ್ವಲ್ಸ್ ಟು n-1 ಎಂಡ್ ಅಂತ ಹೇಳಿ ಅರ್ಥ. ಲೊಕೇಶನ್ ಈಕ್ವಲ್ಸ್ ಟು -1. ನೋಡಿ, ನಾವು ಪೊಸಿಷನನ್ನು ಆಲ್ವೇಸ್ ಸ್ಟಾರ್ಟ್ಸ್ ಫ್ರಾಮ್ 1. ಲೊಕೇಶನ್ ಈಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಾಮ್ 1 here, but array index always starts from 0. Since I am interesting to display the position as array index, so I have equalized the location equals to -1. Instead of 0, I have equalized it into -1. Step 2, while b is lesser than is equals to e, beginning is lesser than or is equals to end. Okay, it takes the position of the beginning element and ಎಂಡಿಂಗ್ ಎಲಿಮೆಂಟ್ ಅಂತಂದರೆ ಲಾಸ್ಟ್ ಎಲಿಮೆಂಟ್ ಮತ್ತು ಫಸ್ಟ್ ಎಲಿಮೆಂಟ್ ಇದು ಇಂಡೆಕ್ಸನ್ನು ತಗೊಳುತ್ತೆ. ನಂತರ ಅದೆರಡನ್ನು ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡುತ್ತೆ. ಓಕೆ, ಇಟ್ ವಿಲ್ ಆ್ಯಡ್ ಆ್ಯಂಡ್ ಡಿವೈಡ್ ಇಟ್ ಬೈ 2 ಟು ಗೆಟ್ ದಿ ಮಿಡಲ್ ಎಲಿಮೆಂಟ್. ಇಫ್ ದ ಮಿಡಲ್ ಎಲಿಮೆಂಟ್ ಇಟ್ ಸೆಲ್ಫ್ ಈಸ್ ದಿ ಸರ್ಚಿಂಗ್ ಎಲಿಮೆಂಟ್, ದನ್ ಲೊಕೇಶನ್ ಈಕ್ವಲ್ಸ್ ಟು ಮಿಡಲ್ ಎಲಿಮೆಂಟ್ ಲೊಕೇಶನ್. ಮಿಡಲ್ ಎಲಿಮೆಂಟ್ ಇದು ಪೊಸಿಷನ್ನೇ ಏನಾಗಿರುತ್ತೆ, ಯಾವುದು ನಮ್ಮ ಸರ್ಚಿಂಗ್ ಎಲಿಮೆಂಟ್ ಆದರೆ ಮಿಡಲ್ ಎಲಿಮೆಂಟೇ, ಅದರ ಪೊಸಿಷನ್ನೇ ಲೊಕೇಶನ್ ಆಗಿರುತ್ತೆ. ಅಲ್ಲದೆ ಹೋದರೆ ಇಫ್ ಎಲಿಮೆಂಟ್ ಈಸ್ ಲೆಸ್ಸರ್ ದೆನ್ ಎ ಆಫ್ ಎಮ್, ಎ ಆಫ್ ಎಮ್ ಅಂತಂದರೆ ಎಲಿಮೆಂಟು ಎ ಆಫ್ ಎಮ್ ಕೊಟ್ಟಂಥ ಎರೆ ಎಲಿಮೆಂಟ್ ಮಿಡಲ್ ಎಲಿಮೆಂಟು ಲೆಸ್ಸರ್ ದೆನ್ ಸರ್ಚಿಂಗ್ ಎಲಿಮೆಂಟ್ ಆದರೆ above part of the array will be searched first. ಓಕೆ, above part of the array ಅಂತಂದರೆ ರೈಟ್ ಪಾರ್ಟ್, ನಮ್ಮ ರೈಟ್ ಪಾರ್ಟ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ರೈಟ್ ಪಾರ್ಟ್ ಆಗಿರುತ್ತೆ ಅದು. ಆ ರೈಟ್ ಪಾರ್ಟನ್ನು ನಾವು ಫಸ್ಟ್ ಸರ್ಚ್ ಮಾಡ್ತೇವೆ. ಅಲ್ಲಿ ಬಿಗಿನಿಂಗ್ ಇರುತ್ತೆ, ಎಂಡಿಂಗ್ ಇರೋಲ್ಲ. ಸೊ ಎಂಡಿಂಗ್ ಈಕ್ವಲ್ಸ್ ಟು m-1. ಓಕೆ, ಎಲ್ಸ್ ಇನ್ನು ಒಂದು ವೇಳೆ ಎಲಿಮೆಂಟೇ ದೊಡ್ಡದಿದ್ದರೆ ಮಿಡಲ್ ಎಲಿಮೆಂಟ್ಗಿಂತ, ಬಾಟಮ್ ಪಾರ್ಟ್ ಅಥವಾ ಲೆಫ್ಟ್ ಪಾರ್ಟ್ ಆಫ್ ದಿ ಎರೆ ವಿಲ್ ಬಿ ಸರ್ಚ್ಡ್ ಫಸ್ಟ್. ಓಕೆ, ದೆನ್ ಅಲ್ಲಿ ಬಿಗಿನಿಂಗ್ ಇರೋಲ್ಲ, ಎಂಡಿಂಗ್ ಇರುತ್ತೆ, ಲಾಸ್ಟ್ ಎಲಿಮೆಂಟ್ ಎಂಡಿಂಗ್.
ಸೊ ಬಿಗಿನಿಂಗ್ ಈಕ್ವಲ್ಸ್ ಟು m ಪ್ಲಸ್ 1 ಅಂತ ಹೇಳಿ ಇರುತ್ತೆ. ಇಫ್ ಲೊಕೇಶನ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಲ್ವಾ, ಯಾಕೆ ಅಂತಂದರೆ ಕೊಟ್ಟಂತಹ ಎಲಿಮೆಂಟು ಇಫ್ ಇಟ್ ಈಸ್ ದಿ ಸ್ಟಾರ್ಟಿಂಗ್ ಎಲಿಮೆಂಟ್ ಓನ್ಲಿ, ನಾವು ಸರ್ಚ್ ಮಾಡ್ತಕ್ಕಂಥ ಎಲಿಮೆಂಟು ಸ್ಟಾರ್ಟಿಂಗ್ ಎಲಿಮೆಂಟೇ ಆದರೆ ಲೊಕೇಶನ್ ಈಕ್ವಲ್ಸ್ ಟು 0 ಅಂತೇಳಿ ಬರುತ್ತೆ ಅಲ್ವಾ. ಸೊ ಲೊಕೇಶನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ದೆನ್ ಪ್ರಿಂಟ್ ಲೊಕೇಶನ್, ಎಲ್ಸ್ ಪ್ರಿಂಟ್ ಸರ್ಚ್ ಅನ್ಸಕ್ಸಸ್ಫುಲ್. ಲೊಕೇಶನನ್ನು ಪ್ರಿಂಟ್ ಮಾಡಿ, ಅಲ್ಲದೇ ಇದ್ದರೆ ಲೊಕೇಶನ್ ಅನ್ಸಕ್ಸಸ್ಫುಲ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಸಿ ಹಿಯರ್ ಎಕ್ಸಾಂಪಲನ್ನು ನೋಡಿ. ಇಫ್ ಸರ್ಚಿಂಗ್ ಫಾರ್ 23 ಇನ್ ದಿ 10 ಎಲಿಮೆಂಟ್ ಎರೆ, 10 ಎಲಿಮೆಂಟ್ಗಳುಳ್ಳ ಎರೆ 23 ಸರ್ಚಿಂಗ್ ಎಲಿಮೆಂಟ್ ಇದ್ದರೆ, ಓಕೆ, ಪೊಸಿಷನ್ ವೈಸ್ ನೋಡಿ 16 ಈಸ್ ದಿ ಮಿಡಲ್ ಎಲಿಮೆಂಟ್ ಆಗುತ್ತೆ. 16 ಅಂತಂದರೆ ಸ್ಮಾಲರ್ ದೆನ್ 23 ಆಯಿತು. ಸೊ ಏನು 23 ಆಯಿತು, ಹಾಗಾಗಿ ಸ್ಮಾಲರ್ ದೆನ್ 23 ಆದ ಕೂಡಲೇ ನಾವು ಏನು ಮಾಡಬೇಕು, ಎರೆಯ ಲೆಫ್ಟ್ ಪಾರ್ಟ್ ನೋಡಿ ಕೊಟ್ಟಿದ್ದಾರೆ 23, 38, 56, 72, 91 ಈ ಪಾರ್ಟನ್ನು ಫಸ್ಟ್ ಚೆಕ್ ಮಾಡ್ತೇವೆ. ಅಗೇನ್ ಎರೆ ವಿಲ್ ಬಿ ಡಿವೈಡೆಡ್, ಓಕೆ, then 56 is the middle element, but 56 is greater than 23. so from the ಆವಾಗ ನಾವೇನು ಮಾಡಬೇಕು, ಎರೆಯ ರೈಟ್ ಪಾರ್ಟ್, ಓಕೆ, ಮೇಲ್ಗಡೆ ತಗೊಳ್ಬೇಕು 23, 38. ಸೊ 2 ಎಲಿಮೆಂಟ್ಸ್ ಆರ್ ದ್ಯಾರ್. ಈಗ 2 ಎಲಿಮೆಂಟ್ಸ್ ಆರ್ ದ್ಯಾರ್ ಅಂತಂದು ಕೂಡ ಏನರ್ಥ, 0.5 ಬರುತ್ತೆ. ಏನರ್ಥ, 0 ಮತ್ತು 1 ಡಿವೈಡೆಡ್ ಬೈ 2 ಅಂತಂದರೆ ಹಾಫ್ ಅಂತಂದರೆ 0.5 ಅಂತಂದರೆ ನಿಯರ್ 0. ಸೊ 23 ಈಸ್ ದಿ 0th ಎಲಿಮೆಂಟ್. ಇದು ವರ್ಚುವಲ್, ಓಕೆ, ತಾತ್ಕಾಲಿಕವಾಗಿ ಇರ್ತಕ್ಕಂಥದ್ದು. ಇದು ಈ ಅರೇಂಜ್ಮೆಂಟ್ಸ್ ಏನಿದೆಯೋ ಇದು ತಾತ್ಕಾಲಿಕ, ಎರೆ ಡಿವೈಡ್ ಆಗ್ತಾ ಹೋಗೋದು. ಲಾಸ್ಟ್ಗೆ ನಾವು ಒರಿಜಿನಲ್ ಎರೆಯಲ್ಲಿ ಯಾವ ಪೊಸಿಷನ್ ಇತ್ತಲ್ವಾ ಆ ಎಲಿಮೆಂಟ್ ಇದು, ವಾಟ್ ಈಸ್ ದಿ ಪೊಸಿಷನ್ ಇನ್ ಒರಿಜಿನಲ್ ಎರೆ, ವಿ ಹ್ಯಾವ್ ಟು ಕೆಪ್ಟ್ ದಟ್ ಇನ್ ಮೈಂಡ್. ಸೊ 23ಗೆ ನಾವು ಎ ಆಫ್ 1, ಎ ಆಫ್ 2, ಎ ಆಫ್ 3, ಎ ಆಫ್ 4, ಎ ಆಫ್ 5, ಎ ಆಫ್ 5 ಇದರಲ್ಲಿ ನಾವು ಏನು ಮಾಡ್ತೇವೆ, ಎ ಆಫ್ 5ದಲ್ಲಿ 23 ಇತ್ತು. ಸೊ ರಿಟರ್ನ್ಸ್ 5. ಸೊ ಲೊಕೇಶನ್ ಈಸ್ 5 ಅಂಥೇಳಿ ನಾವು ರಿಟರ್ನ್ ಮಾಡ್ತೇವೆ. ಓಕೆ, ಯಾಕೆ ಅಂತಂದರೆ ಪೊಸಿಷನ್ನು 6 ಆಗುತ್ತೆ, ಬಟ್ ಲೊಕೇಶನ್ ನಾವು ಏನು ತೊಗೊಂಡಿದ್ದೇವೆ ಅಲ್ಲಿ -1 ತೊಗೊಂಡಿದ್ದೇವೆ. 0 ತೊಗೊಂಡ್ರೆ ನಾವು 6 ಅಂಥೇಳಿ ಮಾಡಬೇಕಿತ್ತು, ಆದರೆ ನಾವು -1 ತೊಗೊಂಡಿರೋದ್ರಿಂದ 6 - 1 ಎಷ್ಟಾಗುತ್ತೆ, 5. ಸೊ ರಿಟರ್ನ್ 5 ಅಂಥೇಳಿ ಬರುತ್ತೆ.